ಕೊಲ್ಲಿ ಯುದ್ಧದ ವೇಳೆ ಇಂಧನ ಸಮಸ್ಯೆ ಆಗಿತ್ತು. 4 ತಿಂಗಳುಗಳ ಕಾಲ ಕೊಲ್ಲಿ ಯುದ್ಧ ಆದಂತ ಸಂದರ್ಭದಲ್ಲಿ ಇರಾನ್ ವರ್ಸಸ್ ಅಲ್ಲಿದ್ದಂತ ಅಮೆರಿಕ, ಇಸ್ರೇಲ್, ಮಧ್ಯಪ್ರಾಚ್ಯದಲ್ಲಿ ಯಾವ ರೀತಿಯಾಗಿ ಯುದ್ಧ ನಡೀತು, ಹರ್ಮುಜ್ ಸ್ಟ್ರೈಟ್ ಬಂದಾದಂಥ ಹಿನ್ನೆಲೆಯಲ್ಲಿ ಇಡೀ ಜಾಗತಿಕ ಮಟ್ಟದಲ್ಲಿ ಏನೇನೆಲ್ಲ ಸಮಸ್ಯೆಗಳು ಉಂಟಾಗಿತ್ತು, ತೈಲ ಬೆಲೆ ಏರಿಕೆ ಆಗಿತ್ತು, ಎಲ್ರಿಗೂ ಗೊತ್ತಿರುವಂಥದ್ದೇ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಂತ ದಿಟ್ಟ ಕ್ರಮಗಳು ಕೂಡ ಇಲ್ಲಿ ಮೆಚ್ಚುವಂಥದ್ದೇ. ಫೆಬ್ರವರಿ ಅಂತ್ಯದಿಂದ ಭುಗಿಲೆದ್ದಂಥ ಸಮಸ್ಯೆ, ಹರ್ಮುಜ್ ಜಲಸಂಧಿ ಮುಚ್ಚಿದ ಬಳಿಕ ಸಂಕಷ್ಟ ಜಾಗತಿಕ ಮಟ್ಟದಲ್ಲಿ ಕಾಣಿಸ್ಕೊಂಡಿತ್ತು. ತೈಲ ಗ್ಯಾಸ್ ಆಮದು ಮಾಡಿಕೊಳ್ಳುವಂತ ಭಾರತ 90ರಷ್ಟು ತೈಲವನ್ನ ಆಮದು ಮಾಡ್ಕೊಳ್ತೀವಿ, 60ರಷ್ಟು ಗ್ಯಾಸ್ ಅನ್ನ ಆಮದು ಮಾಡ್ಕೊಳ್ತೀವಿ, ಇಂಪೋರ್ಟ್ ಮಾಡ್ಕೊಳ್ತೀವಿ. ದಿಢೀರ್ ಹರ್ಮುಜ್ ಬಂದಾಗಿ ದೊಡ್ಡ ಆಘಾತ ಎದುರಾಗಿತ್ತು. ಇಡೀ ವಿಶ್ವದ ಆಲ್ಮೋಸ್ಟ್ ಎಲ್ಲಾ ರಾಷ್ಟ್ರಗಳು ಈ ಆಘಾತವನ್ನು ಎದುರಿಸಿದ್ವು, ಇನ್ಕ್ಲೂಡಿಂಗ್ ಭಾರತ ಕೂಡ. ಈ ಆಘಾತದ ನಡುವೆನೂ ಕೂಡ ದೇಶದ ಜನರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗದಂತೆ ದಿಟ್ಟ ಕ್ರಮವನ್ನ ಕೈಗೊಳ್ಳಲಾಗಿತ್ತು. 4 ತಿಂಗಳು ಗಲ್ಫ್ ಮಾರ್ಗ ಬಂದಾಗಿದ್ರೂ ಕೂಡ ನಿರ್ವಹಣೆಯನ್ನ ಮಾಡಲಾಗಿತ್ತು. ತೈಲದಲ್ಲಿ ಎಲ್ಲೂ ಹೆಚ್ಚು ಕಮ್ಮಿ ಆಗದ ರೀತಿಯಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಲಾಗಿತ್ತು. ದೇಶದ ಜನರಿಗೆ ತೊಂದರೆ ಆಗದಂತೆ ಕೇಂದ್ರ ಸರ್ಕಾರ ನಾನಾ ರೀತಿಯಾಗಿ ಆಲ್ಟರ್ನೇಟಿವ್ ಕ್ರಮಗಳನ್ನ ಕೈಗೊಂಡಿತ್ತು. ಹರ್ಮುಜ್ ಸ್ಟ್ರೈಟ್ ಬಂದಾಗಿದ್ದಂಥ ಹಿನ್ನೆಲೆಯಲ್ಲಿ ರಷ್ಯಾ ಆಗಲಿ, ಅಮೆರಿಕ ಆಗಲಿ, ಈ ರೀತಿಯಾಗಿ ಬೇರೆ ಬೇರೆ ದೇಶಗಳಿಂದಲೂ ಕೂಡ ತೈಲವನ್ನ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು. ದೇಶದ ಒಂದೇ ಒಂದು ಪೆಟ್ರೋಲ್ ಬಂಕ್ ಕೂಡ ಖಾಲಿಯಾಗಿರಲಿಲ್ಲ. ಪ್ರತಿಯೊಂದು ಭಾರತೀಯ ಅಡುಗೆ ಮನೆಗೂ ಕೂಡ ಸಿಲಿಂಡರ್ ಸಿಗುವಂತಾಗಿತ್ತು. ಸ್ವಲ್ಪ ಡಿಲೇ ಆಗ್ತಾ ಇತ್ತು ಬಿಟ್ರೆ 10-15 ದಿನಗಳ ಒಳಗಾಗಿ ಮೇನ್ಲಿ ಡೊಮೆಸ್ಟಿಕ್ ಗ್ಯಾಸ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿತ್ತು. ಭಾರತೀಯ ಗ್ರಾಹಕರಿಗೆ ಅತ್ಯಂತ ಕಡಿಮೆ ಪರಿಣಾಮವನ್ನ ಬೀರಿರುವಂಥದ್ದು ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ನೋಡ್ತಾ ಇದ್ವಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೊಡೆತವನ್ನ ಕೊಟ್ಟಿದ್ದು ಅಂದ್ರೆ ಹರ್ಮುಜ್ ಸ್ಟ್ರೈಟ್ ಬಂದಾಗಿದ್ದಂತ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದ್ದಂತ ಒಂದು ಕಾರಣಕ್ಕೋಸ್ಕರ ಅಮೆರಿಕ ಸೇರಿದಂತೆ ಎಲ್ಲಾ ರಾಷ್ಟ್ರಗಳು ಹತ್ತತ್ರ 30-40% ವರೆಗೂ ಕೂಡ ಹೈಕ್ ಮಾಡಿದ್ವು ತೈಲದ ರೇಟ್ ಅಲ್ಲಿ. ಆದ್ರೆ ಭಾರತದಲ್ಲಿ ಮಾತ್ರ 8-10% ಮಾತ್ರ ಹೈಕ್ ಆಗಿತ್ತು. ಆಗಬಹುದಾಗಿದ್ದಂತ ದೊಡ್ಡ ಒಂದು ಹೊರೆಯನ್ನ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ತಪ್ಪಿಸಿತ್ತು ಅನ್ನುವಂಥದ್ದನ್ನ ನೋಡ್ತಾ ಹೋಗ್ಬೋದು. ನರೇಂದ್ರ ಮೋದಿ ಹೇಳಿದಂತ ಒಂದು ಸ್ಟೇಟ್ಮೆಂಟ್ ಪ್ರಕಾರನೂ ಕೂಡ ಅಂತ. ಖಂಡಿತ ಪೃಥ್ವಿ, ಕೊಲ್ಲಿ ರಾಷ್ಟ್ರಗಳ ಯುದ್ಧ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಭಾರತದ ಜನರಿಗೆ ಜೊತೆಗೆ ಭಾರತೀಯರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ ಈ ಬಿಕ್ಕಟ್ಟನ್ನ ಎದುರಿಸಿತು. ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರೆ ಕಳೆದ 10 ವರ್ಷಗಳಿಂದಲೂ ಅಂದ್ರೆ ದಶಕಗಳ ಕಾಲದಿಂದಲೂ ಕೂಡ ಕೇಂದ್ರ ಸರ್ಕಾರ ಮಾಡ್ಕೊಂಡಿರುವಂತಹ ಸಿದ್ಧತೆ. 2014ರಲ್ಲಿ ಇದ್ದಂತಹ ಭಾರತ 2026ರಲ್ಲಿ ಇರುವಂತಹ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಷ್ಟರ ಮಟ್ಟಿಗೆ ಸದೃಢವಾಗಿದೆ. ಸೊ ಹಾಗಾಗಿ ಈ ಬಿಕ್ಕಟ್ಟನ್ನ ಯಶಸ್ವಿಯಾಗಿ ಎದುರಿಸುವುದಕ್ಕೆ ಸಾಧ್ಯ ಆಗಿದೆ. ಪೆಟ್ರೋಲ್ ಮತ್ತೆ ಡೀಸೆಲ್ ವಿಚಾರಕ್ಕೆ ಬಂದ್ರೆ ಬಹುತೇಕ ದೇಶಗಳಲ್ಲಿ ಬೆಲೆ ಏರಿಕೆಯನ್ನ ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನ ಮಾಡಿರುವಂತದ್ದು. 90% ಕಚ್ಚಾ ತೈಲವನ್ನ ಭಾರತ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಜೊತೆಗೆ 60% ಅಡುಗೆ ಅನಿಲವನ್ನ ನಾವು ಆಮದನ್ನ ಮಾಡ್ಕೊಳ್ತಾ ಇದೀವಿ. ಬಟ್ ಈ ಸಂದರ್ಭದಲ್ಲಿ ಭಾರತದ ಎಲ್ಲಿಯೂ ಕೂಡ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಆಯ್ತು ಅನ್ನುವಂಥದ್ದು ಕೆಲವು ಕಡೆಗಳಲ್ಲಿ ಕೇಳಿ ಬಂತು ಬಿಟ್ರೆ ಬೇರೆ ಎಲ್ಲೂ ಕೂಡ ಇದರ ಕಂಪ್ಲೇಂಟ್ಸ್ ಬಂದಿಲ್ಲ. ಅಡುಗೆ ಅನಿಲದ ಸಮಸ್ಯೆ ಆಗಿ ಮನೆಯಲ್ಲಿ ಅಡಿಗೆ ಮಾಡ್ತಾ ಇಲ್ಲ ಅನ್ನುವಂತಹ ಕೂಗು ಭಾರತದ ಯಾವುದೇ ಮೂಲೆಯಲ್ಲೂ ಕೂಡ ಕೇಳು ಬಂದಿಲ್ಲ. ಈ ಸಮಸ್ಯೆಯನ್ನ ಬಹಳ ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ಎದುರಿಸುವಲ್ಲಿ ಯಶಸ್ವಿ ಆಯಿತು. ಜೊತೆಗೆ ಈ ಕಚ್ಚಾ ತೈಲಗಳ ಬೆಲೆ ಎಷ್ಟು ಏರಿಕೆ ಆಗ್ತಾ ಇತ್ತು ಅನ್ನೋದು ಗೊತ್ತಿದೆ ನಿಮ್ಗೆ. $70 ಇಂದ $120 ವರೆಗೂ ಕೂಡ ತಲುಪಿತ್ತು. ಹಾಗಿದ್ದರೂ ಕೂಡ ಆ ಸಂದರ್ಭದಲ್ಲಿ ತೈಲ ಪೂರೈಸ್ತಾ ಇದ್ದಂತಹ ಕಂಪನಿಗಳು ನಿತ್ಯ ಸಾವಿರಾರು ಕೋಟಿ ನಷ್ಟವನ್ನ ಅನುಭವಿಸ್ತಾ ಇದ್ರು ಕೂಡ ಗ್ರಾಹಕರ ಮೇಲೆ ಯಾವುದೇ ರೀತಿಯಾದಂತಹ ಭಾರತೀಯರ ಮೇಲೆ ಹೊರೆಯಾಗದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಆ ಸಂದರ್ಭವನ್ನ ಯಶಸ್ವಿಯಾಗಿ ಫೇಸ್ ಮಾಡಿತು. ವಿಶೇಷ ಅಬಕಾರಿ ಸುಂಕವನ್ನು ಕೂಡ ₹10 ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಹೊರೆಯಾಗೋದನ್ನ ತಪ್ಪಿಸಿತು. ನೀವು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಈ ಶ್ರೀಲಂಕಾದಂತಹ ದೇಶಗಳಲ್ಲಿ ಕೆಲವೊಂದಿಷ್ಟು ಲಿಮಿಟ್ ಆಗಿ ಪೂರೈಕೆ ಮಾಡುವಂತಹದನ್ನ ಮಾಡಿದ್ರು. ಪಾಕಿಸ್ತಾನ, ಮಯನ್ಮಾರ್ಗಳಲ್ಲಿ ಒಂದಷ್ಟು ನಿರ್ಬಂಧವನ್ನ ತಂದ್ರು. ಇರಾನ್ ಮತ್ತು ಅಮೆರಿಕಾದಲ್ಲೂ ಕೂಡ ಬ್ರಿಟನ್ ಭಾಗದಲ್ಲಿ ನೀವು ಗಮನಿಸಿದ್ರೆ ಅಲ್ಲಿ ಎಲ್ಲ ಕೂಡ ಒಂದಷ್ಟು ನಿರ್ಬಂಧವನ್ನ ತಂದ್ರು. ಗ್ರಾಹಕರ ಮೇಲೆ ಬ್ರಿಟನ್ ಅಲ್ಲಂತೂ ಬಿಟ್ಬಿಟ್ರು. ನೀವೇ ಪೂರೈಕೆ ಏನು ಹೊರೆ ಇತ್ತು ಅದನ್ನ
ಜವಾಬ್ದಾರಿಯನ್ನ ಗ್ರಾಹಕರ ಮೇಲೆ ಬಿಟ್ಬಿಟ್ರು. ಬಟ್ ಭಾರತದಲ್ಲಿ ಜನರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಾಯ್ತು. ಇದೆಲ್ಲದಕ್ಕೂ ಕೂಡ ಭಾರತ ಸದೃಢವಾಗಿರುವಂತದ್ದೇ ಪ್ರಮುಖವಾದಂತಹ ಕಾರಣ ಆಗ್ತಾ ಹೋಗುತ್ತೆ ಪೃಥ್ವಿ. ಇಲ್ಲಿ ಪ್ರಮುಖವಾಗಿ ಮಧ್ಯಪ್ರಾಚ್ಯದ ಮೇಲೆ ಹೆಚ್ಚಿನದಾಗಿ ಡಿಪೆಂಡ್ ಆಗಿದ್ರು ಕೂಡ ಆಲ್ಟರ್ನೇಟಿವ್ ಆಗಿ ರಷ್ಯಾ ಸೇರಿದಂತೆ ವೆನಿಜುವೆಲಾ ಆಗಲಿ, ಅಮೆರಿಕ, ಇಲ್ಲೆಲ್ಲ ಕಡೆನೂ ಈ ತೈಲ ಆಗಲಿ, ಗ್ಯಾಸ್ ಆಗಲಿ, ಇದೆಲ್ಲವನ್ನು ಕೂಡ ಅಲ್ಲಿಂದ ಆಮದು ಮಾಡ್ಕೊಳ್ಳೋದಕ್ಕೆ ಈ ಮುಂಚೆನೆ ಸಾಕಷ್ಟು ಅಂದ್ರೆ ಆಮದು ಮಾಡ್ಕೊಳ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಇದೆಲ್ಲವೂ ಭಾರತಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಆಯಿತು ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಹೊರೆ ಆದರೂ ಕೂಡ ಅದನ್ನ ಜನರ ಮೇಲೆ ಏರ್ದಲೆ ಕೇಂದ್ರ ಸರ್ಕಾರನೇ ಆ ನಷ್ಟವನ್ನ ಭರಿಸ್ಕೊಳ್ತಾ ಇತ್ತಲ್ಲ. ಖಂಡಿತ ಪೃಥ್ವಿ, ನೀವು ಬೇರೆ ಬೇರೆ ಕಡೆಯಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆದ್ರೂ ಕೂಡ ಅಥವಾ ಏನೋ ಅದರ ಹೊರೆಯನ್ನ ನೇರವಾಗಿ ಗ್ರಾಹಕರ ಮೇಲೆ ಹಾಕಿದ್ರು ಕೂಡ ನಮ್ಮ ದೇಶದಲ್ಲಿ ಆ ಹೊರೆಯನ್ನ ಜನರ ಮೇಲೆ ಹಾಕಲಿಲ್ಲ. ಬದಲಾಗಿ ಜನರ ಮೇಲೆ ಬೀಳ್ತಾ ಇದ್ದಂತಹ ಹೊರೆಯನ್ನ ದೇಶದಲ್ಲಿ ತಪ್ಪಿಸಲಾಯಿತು. ಅಂದ್ರೆ ನಾವು ಅಥವಾ ಬಹುತೇಕ ಆರ್ಥಿಕ ತಜ್ಞರ ಲೆಕ್ಕಾಚಾರದ ಪ್ರಕಾರ ಪೆಟ್ರೋಲ್ ಡೀಸೆಲ್ ರೇಟು ಇನ್ನ ಡಬಲ್ ತ್ರಿಬಲ್ ಆಗ್ಬೇಕಾಗಿತ್ತು. ಅಂದ್ರೆ ಆಗಿದ್ದಂತಹ ಪರಿಸ್ಥಿತಿ, ಯಾಕಂದ್ರೆ 90% ಕಚ್ಚಾ ತೈಲವನ್ನ ಬೇರೆ ಆಮದು ಮಾಡ್ಕೊಳ್ತಾ ಇದ್ದಂತಹ ಕಾರಣ ಆ ಪರಿಸ್ಥಿತಿಯ ಸರಿದೂಗಿಸೋದಕ್ಕೋಸ್ಕರ ಅನಿವಾರ್ಯವಾಗಿ ಬೆಲೆ ಏರಿಕೆ ಅನಿವಾರ್ಯ ಆಗಿತ್ತು. ಆದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಜನಸಾಮಾನ್ಯರಿಗೆ ಹೊರೆ ಆಗದ ರೀತಿಯಲ್ಲಿ ಆ ಒಂದು ಸುಂಕ ಏನಿತ್ತು ಆ ಸುಂಕವನ್ನು ಕೂಡ 10 ರೂಪಾಯಿ ಅಷ್ಟು ಕಡಿಮೆ ಮಾಡಿದ್ರು. ಅದ್ರ ಜೊತೆಗೆ ಜನಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗದೆ ಇರೋ ರೀತಿಯಲ್ಲಿ ಆ ಬಿಕ್ಕಟ್ಟನ್ನ ನಿವಾರಣೆ ಮಾಡೋದ್ರಲ್ಲಿ ಭಾರತ ಯಶಸ್ಸನ್ನ ಕಂಡುಕೊಳ್ತು. ಸೊ ಇದು ಜನರಿಗೆ ಆ ಸಂದರ್ಭದಲ್ಲಿ ಜನ ಕೂಡ ನಾವು ಮಾತನಾಡಿಸಿದಾಗ ಹೇಳ್ತಾ ಇದ್ರು, ಇದು ಯುದ್ಧ ಆಗ್ತಾ ಇದ್ದಂತಹ ಸಂದರ್ಭ, ಬಹುತೇಕ ಎಲ್ಲಾ ವಲಯದಲ್ಲೂ ಕೂಡ ಬೆಲೆ ಏರಿಕೆ ಆಗತ್ತೆ, ಸೊ ಒಂದೆರಡು ಸಲ ರೇಟ್ ಜಾಸ್ತಿ ಆದ್ರೆ ಏನಾಗಲ್ಲ ಅನ್ನುವಂಥದ್ದು ಜನಾಭಿಪ್ರಾಯ ಕೂಡ ಆಗಿತ್ತು. ಹಾಗಿದ್ದರೂ ಕೂಡ ಈ ಹಾರ್ಮೋನ್ ಜಲಸಂಧಿ ಸಮಸ್ಯೆ ಏನಾಗಿತ್ತು, ಅದು ಸುಮಾರು 4 ತಿಂಗಳುಗಳ ಕಾಲ ನಿರಂತರವಾಗಿ ಆ ಪ್ರಾಬ್ಲಮ್ ಇತ್ತು. ಹಾಗಿದ್ರೂ ಕೂಡ ಆ ಸಂದರ್ಭವನ್ನ ಯಶಸ್ವಿಯಾಗಿ ಆ ಬಿಕ್ಕಟ್ಟನ್ನ ನಿವಾರಿಸುವಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿ ಆಯಿತು. ಅದರ ಜೊತೆಗೆ ಈ ಹಿಂದೆ 2014ರಲ್ಲಿ ಇದ್ದಂತಹ ಈ LPG ಆಮದು ಅದು ಟರ್ಮಿನಲ್ ಗಳೇನಿತ್ತು ಅದರ ಸಂಖ್ಯೆ ಕೂಡ ಡಬಲ್ ಆಯಿತು. ಜೊತೆಗೆ 2014ರಲ್ಲಿ ಇದ್ದಂತಹ ಸಿಚುವೇಶನ್ ಹೀಗಿಲ್ಲ. ಸೊ ಕಳೆದ 10 ವರ್ಷಗಳಿಂದಲೂ ಕೂಡ ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ರಿಂದ ಇಂತಹ ಸಿಚುವೇಶನ್ ಬಂದಾಗ ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅನ್ನುವಂತಹ ತಯಾರಿ ಆಗಿದ್ರಿಂದ ಜನಸಾಮಾನ್ಯರ ಮೇಲೆ ಯಾವುದೇ ರೀತಿಯಾದಂತಹ ಹೊರೆ ಬೀಳಲಿಲ್ಲ. ದೇಶದ ಯಾವುದೇ ಭಾಗದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಇಲ್ಲ ಅಂತ ಹೇಳಿ ಜನ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಹೊರ ಹಾಕಲಿಲ್ಲ ಅಥವಾ ಅಡುಗೆ ಅನಿಲದ ಸಮಸ್ಯೆ ಆಯ್ತು ಅಂತ ಹೇಳಿ ಬೀದಿಗೆ ಬಂದು ಪ್ರತಿಭಟನೆ ಮಾಡಲಿಲ್ಲ. ಬದಲಾಗಿ ಆ ಸಂದರ್ಭವನ್ನ ಕೇಂದ್ರ ಸರ್ಕಾರ ನಿಭಾಯಿಸಿದ ರೀತಿ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಖುಷಿ ಇರುವಂತದ್ದು. ಪೃಥ್ವಿ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ.